ಶಂಕರು ಇಲ್ಲಿ ನೋಡಿ ಗಿಡನ ಇದು ಬೇಕಾ ಚಿನ್ನ? ಅಯ್ಯೋ ಕಿತ್ತು ಬಿಟ್ಟ ಚಿನ್ನು ನಿನಗೆ ಬೇಕಂದ್ರೆ ಇದಲ್ಲ, ಆಕಾಶದಾಗಿರಲಿ ಅದನ್ನ ತಂದು ಕೊಡ್ತೀನಿ ನಾನು. ಆಕಾಶದಾಗಿಂದ ಏನು ತಂದು ಕೊಡ್ತೀವಿ? ಚಿಕ್ಕ ಇರ್ತದಲ್ಲ, ಹ್ಞೂ ಆ ಚಿಕ್ಕರಿ ತಂದು ಕೊಡ್ತೀನಿ ನಾನು. ಅದು ಯಾರಿಂದ ಆಗೋದಿಲ್ಲ ಬಿಡು. ಚಿನ್ನು 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 ಏನಾರು ಕೊಡ್ತೀಯ? ಬರೀ ಮಾತಿನ ಕದಲ್ದಾಗ ಹಂಗೆ ಹೊಂಟಿಯಲ್ಲ ಬರೀ ಚಿನ್ನು. ಇವತ್ತೊಂದು ದಿವ್ಸ ನಿನಗೆ ಕೊಟ್ಟಾಗ ಟೈಮ್ ಸ್ಪೆಂಡ್ ಮಾಡಿರ್ಕೆ ಭಾಳ ಖುಷಿ ಅನಿಸ್ತು ನನಗೆ. ವಾ ನನಗೂ ಭಾಳ ಖುಷಿ ಆಯ್ತು ಶಂಕರು. ಚಿನ್ನ ಮತ್ತೆ ಮತ್ತೇನಿಲ್ಲ, ಮತ್ತೆ ನಾನೆಲ್ಲ ಮನೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮತ್ತೆ ನಾ ಬಂದು ಹಿಂಗೆ ಭೇಟಿ ಹಾಕೇನೆ. ಅಲ್ಲ ನಿಮ್ಮ ಮನೆಗೆ ಒಂದು ದಿವ್ಸ ಕರೆಸ್ಬಿಡ. ಆಯ್ತು. ನಿನ್ನ ಗಂಡ ಇರಲ್ಲ ಕರ್ಸ. ಆಮೇಲೆ ನಾವೇನು ಮನೆ ಮಾಡ್ತಾನಲ್ಲ, ನಿನಗೋಸ್ಕರ ಮನೆ ಮಾಡಕತ್ತಾನೆ. ಆ ಮನೆಗೆ ಬರ್ರಿ, ಆರಾಮ್ ಕಾಲ ಕಡೆ ಅಂತ. ಸರಿ ಸರಿ ಹುಷಾರಿ. ಸರಿ ನಾ ಬರ್ಲಾ? ಬಾ ಆತು. ಆ ಮುಲಂಗಿ ಅದ ಮುಂಗ್ಲಿ 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 ಜೊತೆಗೆ ಭಾಳ ಹುಷಾರಿ. ಆಯ್ತಪ್ಪ, ಮುಂಗ್ಲಿ ಜೊತೆ ಭಾಳ ಹುಷಾರಾಗಿರ್ತೇನೆ. ಆಯ್ತು, ನಾ ಬರ್ಲಾ? ಓಕೆ, ಬಾಯ್ ಬಾಯ್. ಅದೇರ ಏನಪ್ಪ ಟೈಮ್ ಎಷ್ಟಾಯ್ತು? ಎಲ್ಲಿ ಹೋದ್ಲಪ್ಪ ಆಕೆ? ಇನ್ನೂ ಗೊತ್ತೇನೆ ಇಲ್ಲ. ಎಲ್ಲಿ ಹೋಗೋಣ ಅನ್ನೋದು ಗೊತ್ತಿಲ್ಲಲ್ಲೋ. ಹಾಂ ಬಾ 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 ಹೌದು ಅಂದೆ. ಏನಿದೆ ಆಕಾರ? ಅದು ಮೊದಲು ಮನೆ ಹುಡುಗಿ ನಿಮ್ಗೆ ಡ್ರೆಸ್ ಹೆಂಗೆ ಹಾಕಿ ನೋಡೋಣ ಅಂತಂದ್ರೆ ಅದಕ್ಕೆ ಹಾಕೊಂಡೇರಿ. ಇನ್ನೊಬ್ಬಕ್ಕೆ ಇನ್ನೊಂದು ನಮ್ಮನೆ ಹೇಳ್ತಾಳ, ಅದನ್ನು ಹಾಕೋ. ಏನ್ರಿ ಏನ್ ಮಾತಾಡ್ತೀರಿ ನೀವು? ಅಲ್ಲ ಹುಡುಗಿ ಇಷ್ಟಪಟ್ಲು ಅಂತ ಹಾಕೊಂಡೆ. ಅಲ್ಲ ನೀ ಸಣ್ಣ ಹುಡುಗೇನ? ಆಕೆ ಹೇಳ್ತಾಳಂತ ನೀ ಕೇಳಾಕತ್ತಿಲ್ಲ. ಎಷ್ಟರ ಕ್ಷಣಕ್ಕಿದ್ದೀನಿ ನೀನು? ಏನೋ ಪಾಪ ಆಸೆ ಪಟ್ಲು ಅಂತ ಹಾಕೊಂಡೆ. ಅದೇನು ನಿನ್ನ ಏಜಿಗೆ ತಕ್ಕಂತಾರ ನೀ ಹೆಂಗಿರ್ಬೇಕು ಅನ್ನೋದು ಅರ್ಥ ಆಗಲ್ಲ. ರೀ ನನಗೆ ಗೊತ್ತಾಯ್ತಾ ಏನು ಹೆಂಗಿರ್ಬೇಕು? ಗೊತ್ತೈತಿ? ನೀವೇನ್ ಹೇಳೋ ಅವಶ್ಯಕತೆ ಇಲ್ಲ. ಹಿಂಗೆಲ್ಲ ಮಾಡಿರ ಅಲ್ಲದ, ಸರಿ ಅಲ್ಲದ. ನೋಡ್ರಿ ತಿಳ್ಕೊ, ನೀ ಹಗಲಿ ಮುಗಲಿ ಹೇಳಿಸ್ಕೊಬೇಡ ನನ್ನ ಕಡೆಯಿಂದ. ನಾನು ಮೊದಲು ಹೇಳ್ತೇನೆ ನೋಡು, ಮೊದಲ ಸ್ಟ್ರಾಂಗ್ ನಾನು, ಒನ್ವೇ ಮನುಷ್ಯ ನಾನು. ಮೊದಲ ತಿಳ್ಕ, ಅವ್ರ ಮಾತಿಗೆ ಯಾರಿಗೆ ಬೆಲೆ ಕೊಡಂಗಲ್ಲ. ನೀ ಮಾಡೋ ಆಕಾರಕ್ಕೆ ನನಗೆ ಸೇರಕ್ಕೆ ಬರಂಗಲ್ಲ. ತಿಳ್ಕ ಮಾಡು. ನನ್ನ ಜೋಡಿ ಜೀವನ ಏನ್ ಮಾಡ್ಬೇಡ, ಹೋಗ್ ಮಾಡಬೇಡ ಅಂದ್ರೆ ಅಷ್ಟು ಈಜಿ ಅಂತ ತಿಳ್ಕೊಂಬಿಟ್ಟಿ ನೀನು. ಮತ್ತೇನು ಏನು ಅಲ್ಲ ಹೇಳ್ತಾನಿಪ್ಪ, ಮಗಳ ಮನೆ ಹುಡುಗಿ ಏನೋ ಇಷ್ಟಪಟ್ಲು ಅದಕ್ಕೆ ಹಾಕೊಂಡೆ. ಇನ್ನೊಬ್ಬಕ್ಕೆ ಇನ್ನೊಂದು ಮನೆ ಹೇಳ್ತಾಳೆ, ಹಂಗೆ ಮಾಡಿಬಿಡು. ಅದು ನನ್ನ ಇಷ್ಟ, ನೀವೇಂದ್ರೆ ಹೇಳ್ತೀರಿ? ಅದು ನನಗೆ ಏನು ಸಂಬಂಧ ಇಲ್ಲ. ನಾನೇನು ಏನ್ ಸಂಬಂಧ? ತಂದೆ ಅನ್ಕೊಂಡು ಹಾಕಂಗಿಲ್ಲ, ಖಾಲಿ ಸಂಬಂಧದ ಮಾತಾಡ್ತೀರಿ. ಅಂದ್ರೆ ತಂದು ಹಾಕಿದ್ರೆ ಮಾತ್ರ ಬೆಲೆಯನ್ನ. ಏನು ತಂದು ಹಾಕಿಲ್ಲ ನೋಡಿ ನನಗೆ. ಏನ್ ತಂದು ಹಾಕಿರಿ? ಏನಾದ್ರೂ ನೋಡಿರ ಕಷ್ಟ ಸುಖ ಏನಾದ್ರೂ ಅರು ಮಾಡ್ಕೆ ಒಂದು ಸ್ವಲ್ಪ ನೆನಪಿಟ್ಕೋ. ಹೊರತಾಗೈತೆ ನನಗೆ ಒಂದು ಕಾಲದಾಗ ಒಂದಿಷ್ಟು ಏನೋ ಚಾರು ಕೊಟ್ಟಿದ್ದನ್ನ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟಾರ. ದುಡಿಯಂಗಿಲ್ಲ, ದುಡ್ಡು ಬಡಿಯಂಗಿಲ್ಲ. ದುಡಿಲ್ದಲ್ಲ ನಿನ್ಗೆಲ್ಲ ಬರ್ತದಲ್ಲ. ನೀನು ನಿನ್ನ ತವ್ರ ಮನೆ ತಂದು ಹಾಕ್ತೀಯಲ್ಲ. ಇಲ್ಲ ನೀವೇ ದುಡ್ಡು ದುಡ್ಡು ತಂದ ನಾವು ಇಲ್ಲ ಇಲ್ಲ ಸುಮಾರು ಸುಮ್ಮನೆ ತಲೆ ಕಟ್ಸಬೇಡ. ಮತ್ತು ನಾ ನಮ್ಮ ತಲೆ ಕಟ್ಟು ಮನುಷ್ಯ ಹಂಗೆ ನೋಡ. ಸುಮ್ಮನೆ ಹಂಗೆಲ್ಲ ಅಡ್ಡಾಡಕ್ಕೆ ಹೋಗ್ಬೇಡ. ಮರ್ಯಾದೆ ಪ್ರಶ್ನೆ ಇರ್ತೈತೆ ನಮಗೆ. ಹೊರಗಡೆ ಏನಂತಾರ ನನಗೆ ಗೊತ್ತೈತಾನೆ? ಏನಂತಾರ? ಕೈ ಬಿಟ್ಟಾನ ಅವ ಅಂತಾರ. ಹೆಣ್ತಿನ ಕೈ ಬಿಟ್ಟಾನ ಅಂತಾರ. ಅದ ಅನಿಸ್ಕೊಂಡು ನನಗೆ ಗೊತ್ತು, ನಿನಗೇನು ಗೊತ್ತು? ಹೌದು ಹೌದು ಗೊತ್ತು. ನೀನು ಹೇಳಿ ತಿಳ್ಕೊಳಂಗಲ್ಲ, ತಿಳಿದು ಮಾಡಂಗಲ್ಲ. ಇಂಥವ್ರೆಲ್ಲ ಮಾನ ಮರಿ ತಕ್ಕಂದು ನಿಂತ್ಕೊಂತಾನೆ ನಾನು. ಏನು ಹೋಗ್ಲಿ ಬಿಡು. ಹೌದೌದು, ನಾನು ಮಾಡಕತ್ತಾನಲ್ಲ. 4 ಮಂದಿ ಕೇಳೋಣ. ಒಂದು ವಿಷಯ ಗೊತ್ತೇನ್ರಿ ನಿಮಗೆ? ಯಾವುದು? ಏನು ವಿಷಯ? ಅದೇ ಕಂಬ್ಲಿ ವಿಷಯ ರೀ. ಕಂಬ್ಲಿ? ಓ, ನಮ್ಮ ಇವರು ಸುರೇಶ್ ಹೇಳ್ತಿ ತಾನೇ ನೀವು ಹೇಳ್ತಿರೋದು? ಹಾಂ, ನಮ್ಮ ಶಂಕರು ಸರ್ನ ಇಟ್ಕಂದು ಅವ ಏನ್ರಿ, ಅವ ಶಂಕರೇನವ, ಅವನ ಹೆಸರು ತಕ್ಕಂಗ್ರ ಅದಾನ. ಅವ ಆಕಿನ್ನ ಅವನು ಹಾಳು ಮಾಡಿದಾಳ ನೋಡ್ರಿ. ಎಲ್ಲದನ್ನು ಓಟನು ಅವನಿಗೆ ತುಂಬಿಟ್ಟದಾಳ. ಮತ್ತೆ ಇನ್ನೊಬ್ಬನ ಯಾರೋ ವೆಂಕಟೇಶ್ ಅಂತ ಯಾರು ಇದ್ರಲ್ಲ, ಅದೊಂದು ವಿಷಯ ಕೇಳ್ಪಟ್ಟೆ ನಾನು. ಅವ ಗುರು ಅವನು ಹೋದ್ರಿ, ಹಾಳಾಗಿ ಹೋದ. ಈಗ ನಮ್ಮ ಶಂಕರ ಅದನಲ್ರಿ, ಶಂಕರನ್ನು ಹಾಳು ಮಾಡಕ್ಕೆ ಸಜ್ಜಾಗಿಬಿಟ್ಟದಾಳ. ಅವನಿಂದ ಓಟ ಲವಡ್ಸಿಂದ ತಿನ್ನಕ್ಕೆ ಸಜ್ಜಾಗಿಬಿಟ್ಟದಾಳ. ಇಂಥವ್ರು ನಮ್ಮೂರಾಗ ಇದ್ರೆ ಸರಿ ಹೋಗತ್ರಿ? ಇದು ಸರಿ ಹೋಗಲ್ಲ. ಇದಕ್ಕೇನಾದರೂ ಒಂದು ನಾವು ಗತಿ ಕಾಣಲೇಬೇಕು. ಇಲ್ಲ ಅಂದರೆ ಮೂರು ಏನಾಗುತ್ತೆ ಗುರ್ತರ ಸರ್ವನಾಶ ಆಗೋದು. ಶಂಕರಗರ ಬೇಕಾ ಬ್ಯಾಡ್ರಿ ಬುದ್ಧಿ? ಕೇಳಬೇಕಾಗಿತ್ತು ಅಂತ ಹೇಳಿ ಕೇಳೋ ಮನುಷ್ಯ ಊರಾಗ 4 ಜನಕ್ಕೆ ಎಷ್ಟು ಬೇಕಷ್ಟು ಹೇಳಿ ಕೇಳೋ ಅಂತ ವ್ಯಕ್ತಿ. ಹೌದು, ಅವನ್ನೂ ಹಾಳು ಮಾಡಿಬಿಟ್ಲು. ಇದಕ್ಕೆ ಮುಂದೆ ದಾರಿ ಏನ್ರಿ ನಮಗೆ? ಈಗ ಏನೂ ಇಲ್ಲ, ದಾರಿ ಅಂದರೆ ಏನೂ ಇಲ್ಲ. ಪಂಚಾಯತಿ ಮಾಡೋಣ. ಪಂಚಾಯತಿ ಮಾಡಿ ನಿರ್ಣಯ ಮಾಡಿ ಊರಿಂದ ಆಚೆ ಹಾಕೋಣ, ಊರಿಂದ ಹೊರಗಡೆ ಹಾಕ್ಬಿಡೋಣ. ಅದು ಹೆಂಗೆ ಆಚೆ ಹಾಕೋದಕ್ಕಿನ್ನ? ಅದೇ ಪಂಚಾಯತಿ ಮಾಡೋಣ, ನಿರ್ಣಯ ಮಾಡೋಣ. ಎಲ್ಲರೂ ಕಲ್ತ್ಬಿಟ್ಟು ಈ ಥರ ಇದು ಮಾಡ್ಕೊತ ಹೋದರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಏನು? ಭವಿಷ್ಯ ಅಷ್ಟೇ ಅಲ್ರಿ, ಏನು ಬೇಕು ಅದನ್ನ ಮಾಡಕ್ಕೆ ಕೆಟ್ಟ ಚಾಳಿಗಳ. ಇದರಿಂದ ನಾವು ಏನಾರ ಮಾಡಿ ಇದನ್ನು ತಪ್ಪಿಸ್ಬಿಡ್ಬೇಕು. ಸರಿ 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 ಆಯಿತು. ಇನ್ನೊಂದು ಸ್ವಲ್ಪ ದಿನ ಹೋತಲ್ಲ ಅಂತಂದ್ರೆ ಅವ ಶಂಕರನ್ನ ಹಾಳ್ರಿ.
ಎಲ್ಲದನ್ನು ಎಲ್ಲ ತೊಳೆಕತ್ತು ಬಿಟ್ಟಾಳ. ಅದು ಬೇಕು ಇದು ಬೇಕು ಅದನ್ನು ಕೊಡಿಸು ಇದನ್ನು ಕೊಡಿಸು ಅಂತಂದು ಎಲ್ಲ ಸ್ವಚ್ಛ ತೊಳೆಕತ್ತು ಬಿಟ್ಟಾಳ ಅವನ್ನ. ಶಂಕರಿ ತಿಳಿದಂಥ ವಿಷಯ. 4 ಮಂದಿ ಈಗ ಊರು ಕೇರಿಗೆ ಅಲ್ಲಿ ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಹೇಳಕ್ಕೇಳಂಥ ವ್ಯಕ್ತಿ ಅವ ಶಂಕರ ಅಂದ್ರೆ. ಹೌದೌದು, ಒಳ್ಳೆ ವ್ಯಕ್ತಿ. ಆದರೂ ಈ ಕೆಲಸ ಯಾಕೆ ಮಾಡ್ದ ಶಂಕರು? ಅದನ್ನ ಯಾಕೆ ಮಾಡಿದೆ ಅನ್ನೋದಕ್ಕೆ ಹೇಳೋದು ಮುಖ್ಯ ಅಲ್ರಿ. ಈಗ ಇಂಥ ಕೆಟ್ಟ ಚಾಳಿ ಮಾಡೋ ಅಂಥ ಹೊಲಸು ಹೆಣ್ಣುಗಳು ಮುಂದೆ ಯಾರು ಮಾಡಬಾರ್ದು ಇಂಥ ಕೆಟ್ಟ ಚಾಳಿನ. ಅವ್ರನ್ನ ಊರಿಂದ ಆಚೆ ಹಾಕಬೇಕು. ಯಾರು ತಡಿಪ್ಪ, ಕಂಬಳಿ ಮನೆಗೆ ಇರ್ಬೇಕು, ಇದೇ ಒಳ್ಳೆ ಟೈಮು. ಯಾಕಂದ್ರೆ ಎಲ್ಲರೂ ಹೊಲಕ್ಕೆ ಹೋಗ್ಯಾರ. ಹಬ್ಬ ಏನಾದರೂ ಮಾಡಿ ನಿನಗೆ ರಮೀಸಿ ಹೊಳಗೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಮುಗಿತು ನನ್ನ ಸಂತಿ. ಫಸ್ಟ್ ಆ ಕೆಲಸ ಮಾಡ್ತೀನಿ ರೀ. ಏನು ಮಕ್ಕೊಂಬಿಟ್ರಿ ಅಲ್ಲ? ಅದು ಏನೂ ಇಲ್ಲ, ಮನ್ಯಾಗ ಅಡುಗೆ ಮಾಡೋಕ್ಕೆ ಏನು ತರಕಾರಿನೇ ಇಲ್ಲ ರೀ. ಮನ್ಯಾಗ ಏನು ತರಕಾರಿ ಇಲ್ಲ, ದುಡ್ಡು ಕೊಡ್ತೇನೆ, ಹೋಗಿ ಸ್ವಲ್ಪ ಟೊಮೆಟೊ ಹಣ್ಣು ಏನಾದರೂ ತೊಂಬರಿ, ಸ್ವಲ್ಪ ಹೊಟ್ಟಿಗೆ ಅನ್ನ ಸಾರನಾದರೂ ತಿನ್ನೋನು. ಬರೀ ಪ್ಯಾಟಿಗೆ ಹೋಗೋದ ಒಂದು ಕೆಲಸನ ಇದ್ದಿದ್ದು ಏನು ಅಡ್ಜಸ್ಟ್ಮೆಂಟಿಂಗ್ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆ ಏನು ಇಲ್ಲ ರೀ, ಎಲ್ಲ ಖಾಲಿ ಆಗಿ ಹೋಗೈತೆ. ನೀವು ಹೊರಗಡೆ ಓಡಾಡ್ಬೇಕು. ನಾನು ಮನ್ಯಾಗಿರ್ತೀನಿ, ನೀನು ಹೋಗಿ ತೊಗೊಂಬ ಅಂದೆ, ನಾನು ಹೋಗ್ತೇನೆ ಅಂದಿಲ್ಲ. ಅಷ್ಟೇ ಬೇಕಲ್ಲ, ನೀವು ಅದರ ದಾರಿಗೆ ಐತಿರ್ತೀವಿ. ಸುಮ್ಮನೆ ಏನೇನಾರ ಮಾಡಬೇಡ ನೋಡಿ. ಸುಮ್ಮನೆ ತಲೆ ಕೆಡ್ಸಕ್ಕೆ ಹೋಗ್ಬೇಡ. ಒಟ್ಟವ ಮನೆ ಬಿಟ್ಟು ಹೊರಗೋರು ಸಾಕಪ್ಪ. ನೀ ಮಾತಾಡ್ತೀನಿ, ಯಾಕೆ ಏನೇನಾರ ಮಾತಾಡ್ತೀನಿ? ಹೊಟ್ಟಿಗೆ ಏನಾದರೂ ತಿಂತೀರೋ ಇಲ್ಲ? ಉಣ್ಣಾಕ ಅಡಿಗೆರ ಬೇಕು ಬೇಡ, ಅಡಿಗೆ ಮಾಡೋಕ್ಕೆಲ್ಲ ತರ್ಬೇಕು ಬೇಡ, ಹೋಗಿ ತರಕಾರಿ ತಂಬೋಗು. ಹಂಗೆಲ್ಲ ಮಾಡಬೇಡ, ಹೋಗು, ನನ್ನ ಮಾತು ಕೇಳಿ ಹೋಗು. ಆತು, ಮತ್ತೆ ಇಷ್ಟು ಮಳ್ಳ ಮಾಡಿ 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 ನಾನು ನಿಲ್ತಾನೆ ನಿಲ್ಸಿ. ಹಂಗೆ ಯಾಕಂತೀರಿ? ತರಕಾರಿ ತಂಬೋರಿ, ಟೊಮೆಟೊ ಹಣ್ಣು, ಹಸಿಮೆಣ್ಸಿಕಾಯಿ ಏನೇನು ಬೇಕು ನೋಡ್ಬು. ಹಾಂ, ನೀವು ಈಗ ಹೋಗ್ರಿ ಹೋಗ್ರಿ ತೊಗೊಂಬ ಹೋಗ್ರಿ, ಗೊತ್ತದ ನಿಮಗೆಲ್ಲ. ಅಪ್ಪ ಅಂತೂ ಹಾಳಾಗಿ ತೊಲಗಿದೀವ ನನ್ನ ಗಂಡ. ಯಾವಾಗ ನೋಡಿದ್ರು ಮನೆಗೆ ಮೂಲ ಆಗಿರ್ತಾನೆ. ಏನು ಮಾಡ್ಬೇಕ ಏನೋ, ಒಟ್ಟು ನನ್ನ ಮಾತೇ ಕೇಳಂಗಿಲ್ಲ ಇತ್ತಿತ್ತಾಗ. ಈ ಶಂಕರು ನೋಡಿದರೆ ಸೈಡಿಗೆ ನಿಲ್ಲು ಅಂತ ಹೇಳಿದ್ದೆ, ಏನು ಮಾಡಿದ್ದೋ ಏನೋ. ಫಸ್ಟ್ ಅದನ್ನು ನೋಡ್ಬೇಕು. ಈ ಶಂಕರು ಎಲ್ಲದನ ಏನು? ಇಲ್ಲೇ ಸೈಡಿಗೆ ನಿಂದ್ರಾಕೆ ಹೇಳಿದ್ದೆ. ಶಂಕರು ಶಂಕರು ಬಾ ಬಾ, ಕಳ್ಸೇನು ಬಾ, ಮಾರ್ಕೆಟಿಗೆ ಕಳ್ಸೇನು ಬಾ. ರಾಣೆಬೆನ್ನೂರಿಗೆ ಹೋಗ್ಯಾನ ಅವನು, ಬಾ ಆ ಕಡೆ ಶಿವ. ಶಿವ ಓ, ನೀನು ನನ್ನ ಮಾತೇ ಕೇಳೋದಿಲ್ಲ. ಅವ್ರು ಅದಾರ ಅಂತಂದ್ರೆ ಹೋಗೋದೇ ಇಲ್ಲಲ್ಲ. ಎಷ್ಟು ಹಠ ಮಾಡಕತ್ತೀನಿ ನೀನು. ಗೊತ್ತು ಏನಾಗಲ್ಲ, ಯಾಕೆ ಶಂಕರು ಹಿಂಗೆಲ್ಲ ಮಾತಾಡ್ತಿದ್ದಿ? ಅಲ್ಲ ನೀನು ಅಂದ್ರೆ ನಂಗೆ ಭಾಳ ಇಷ್ಟ ತಾನೆ. ನನಗೂ ಭಾಳ ಇಷ್ಟ ಅಲ್ಲ. ನಾನು ನಿನ್ನ ಬಿಟ್ಟಿರ್ತೇನೆ ಮಾಡ್ತೇನೆ ಅಂತ ಅಂದೇನು? ಗೊತ್ತು ಏನಾರು ಉಳ್ಸಕಬೇಕು. ಹಂಗೆ ಯಾಕೆ ಮಾತಾಡ್ತೀವಿ ಶಂಕರು? ಹಾಂ ಹೌದು, ಮನೆ ಹೇಳಿದ್ನಲ್ಲ, ಯಾವಾಗ ನಿನ್ನ ಮನೆಗೆ ನೀ ಎಲ್ಲ ರೆಡಿ ಮಾಡಿಸೋದು? ಮನೆ ಈಸಿ ಯಾಕೆ ಬೇಕೀಗ? ಗಂಡು ಬರೋ ಒಳಗೆ ಕೆಲಸ ಮುಗಿಸಿ ಮಾಡೋಣ. ಬರೀ ನಿಂದು ಯಾವಾಗಲೂ ಇದೆ ನೋಡು, ನನ್ನ ಮಾತೇ ಕೇಳಂಗಿಲ್ಲ ನೀನು. ಶಂಕರು ನಾನು ಮನೆ ಖರ್ಚಿಗೂ ದುಡ್ಡು ಬೇಕು, ನಾ ಕೊಡ್ತೇನೆ. ಸರಿ ಬಿಡಿ ಶಂಕರು, ಬಾಗಿಲು ಹಾಕಿ ಬರ್ತೇನೆ. ಬಾಗಲಪ್ಪ. ಶಂಕರು
ಅದು ಮನೆ ಖರ್ಚಿಗೆ ದುಡ್ಡು ಬೇಕಂದಿದ್ನಲ್ಲ. ಚಿನ್ನ ಯಾಕೆ ಅದ್ರ ಇವತ್ತು ಭಾಳ ಸುಖ ನಂಗೆ ನನ್ನ ಹತ್ರಕ್ಕೆ ಎಷ್ಟು ದಿನ ಕಳ್ಸಿದ್ ಗೊತ್ತೈತೆ ನನ್ನ ಭಾಳ ಕಳ್ಸಿಬಿಟ್ಟಿದ್ದಿ ನೀ ಯಾವಾಗಲೂ ನನ್ನ ಜೊತೆ ಇರ್ಬೇಕು ಶಂಕರು, ಎಲ್ಲೂ ಯಾರನ್ನೂ ಮಾತಾಡ್ಸ್ಬೋದು. ನೀನು ಬಿಡಂಗಿಲ್ಲ ಸರಿ, ಮತ್ತು ನೀನು ನನ್ನ ಬಿಡಂಗಿಲ್ಲ. ನಿನ್ ಬಿಟ್ಟು ನಾ ಎಲ್ಲಿ ಹೋಗ್ಲಿ, ನನಗಿರು ಯಾರದಾರ? ಆಮೇಲೆ ಗಂಡ ಗಂಡ ಅಂತ ಗೊತ್ತಾಗ್ಬೇಡ. ಇಲ್ಲಪ್ಪ, ಕೊಡು ನಾನು ಅವ್ನ ಮಾತೇ ಆಡ್ಸಲ್ಲ ಸರಿಯಾಗಿ. ಏನ್ ತರ್ತಾನೋ ಏನೋ ಒಟ್ಟು ತಮ್ಮ ಅಂತ ಹೇಳಿ ಕಳ್ಸೀನಿ. ಸ್ವಲ್ಪ ಐತಿ ಹುಷಾರಿ. ಸರಿ, ಚೆನ್ನಾಗತ್ತ ನಿನ್ ಕೊಳ್ಳಾಗ. ನೀನೇ ಕೊಡ್ಸಿದ್ದಲ್ಲ ಶಂಕರ್, ನೀನೇ ತಗೊಂಡಿದ್ದು. ಚೆನ್ನಾಗೈತಿ. ಬಳಿಗಳು ಇಟ್ಕೋ. ಆಯ್ತಾಯ್ತು, ಇಟ್ಕೋತೀನಿ. ಸರಿ, ಬಾಯ್. ಹಾಯ್ ಕಡ್ಲಿ ಮಾಮ. ಏನು ಮಾಮ ಈ ಕಡೆದು ಬಂದು? ಯಾಕೋ ಮುಂಗ್ಲಿ? ಏನಿಲ್ಲ ಮಾಮ, ಹಿಂಗೆ ಹೊಲ ಕಡೆ ಬಂದಿದ್ದೆ. ಹಾಂ, ಕಂಬ್ಲಿ ಇಲ್ಲೇ ಬಂದಾಳ ಅಂತ ಹುಡ್ಕ್ಯಂತ ಬನ್ನಿ. ಹಾಂ, ಅವ್ರು ಹೊಸಡ್ಗ ಇಲ್ಲಿ ಸೇಳ್ಕೊಲ್ತ, ಅದಕ್ಕೆ ನೀನ ಸಿಕ್ಕಲ್ಲ ಮಮ್ಮ. ಏನು ಮಾಮ ಸ್ಮಾರ್ಟ್ ಆಗ್ಬಿಟ್ಟು? ಏನೋ ಯಾವ ನಿಮ್ದು? ದೂರಿಂದ ಏನು ಕಂಡಲ್ಲ ಮಾಮ. ಏನೋ ನಿಂದು ಕಮ್ಲಿದು ಊರೆಲ್ಲ ಹಾಳು ಮಾಡ್ತಾ ಇದ್ರಲ್ಲ ಕಣ, ಹೇಳ್ತೀನಿ ನಿನಗೆ. ಊರು ಸೋರಿ ನಮ್ಗೆ ಯಾಕೆ ಬೇಕು ಬಿಡು ಮಾಮ. ಅವಾಗವಾಗ ಬರ್ತಾವ, ಅವಾಗವ ಹಾಳಾಕಾವ. ಶಂಕರು ನಾವೇನು ಇಬ್ಬರು ಕರ್ಕೊಂಬಂದಿಲ್ಲ ಮಾವ. ಮಲ್ಲಿಗೆ ನನಗೆ ಬುಲು ಇದು ಇರೋದು ಬಿದ್ದದ ಪಾಟ್ರಿ ಆಗೈತಿ. ನೀನು ಕಂಬ್ಲಿ ಕಲ್ತ್ಬಿಟ್ಟು ಮತ್ತೆ ಹಂಗಾಗಿ ಊರೆಲ್ಲ ಹಾಳು ಮಾಡ್ತಾ ಇದ್ದೀರಾ ಇಬ್ರು, ನೀವೆಲ್ಲ ಕಲ್ತು. ಇಲ್ಲ ಮಾಮ, ನಾನು ಪಂಚಾಯತ್ ಹಾಕ್ಬಿಟ್ಟು ನಿಮ್ಮನ್ನೆಲ್ಲ ಊರು ಹೊರಗೆ ಹಾಕ್ತೀನಿ ನಾನು. ಬ್ಯಾಡ ಮಾಮ, ಅವತ್ತು ನೀನ ಪಂಚಾಯತ್ಗೆ ಮಾಡ ನನಗೆ ಗೊತ್ತು. ಮತ್ತೆ ಊರು ಬಿಟ್ಬಿಡು ಮಾಮ. ಹಾಳು ಮಾಡಿದ್ರಿ. ಈಗ ಅವನು ಶಂಕರು ಮನೇನ ಹಾಳು ಮಾಡ್ತಾ ಇದ್ದೀರಾ ನೀವು. ಅಲ್ಲ ಮಾಮ, ಹೊಡಿತೀನಿ ಒಂದು ಗಜ್ಜ ಏನ ಸೀರಾ ಉಪ್ಪಿಟ್ಟ ಹೋಗ ಮಾಮ. ನಾವ್ಯಾಕ ಹಾಳು ಮಾಡೋಣ? ಅವಾಗ ಯಾವ ಬರ್ತಾವ, ಅವಾಗ ಹಾಳಾಗೋಕಾವ. ನಾವೇನು ಅಂತ ಕರಿಯಕ್ಕೆ ಹೋಗಿದ್ವೇನು? ನಮಗೇನು ಹೆಚ್ಚಿಗೆ ಹೋಗಿತ್ತ? ನಾವು ಹೋಗಪ್ಪ ನಮ್ಮೂರಾಗ ನಾನು ಕಂಬ್ಲಿ ಮಲ್ಲಿ ನಾವೆಲ್ಲ ಹೈಫೈ. ನೀವೇನೋ ಯಾವಾಗಾರ ಒಂದ್ಸತಿ ಬರ್ತೀರಿ ಮಾಮ. ಯಾರ್ಯಾರ ಮಾತು ಕಟ್ಕೊಂಡು ಏನೇನೋ ಹೇಳ್ತಿರಲ್ಲ ಮಾಮ. ಊರವ್ರೆಲ್ಲ ಹೇಳ್ತಿದಾರೆ ಕಣ ಬಂದು. ಭಾಳ ದಿವ್ಸಕ್ಕೆ ನಮ್ಮ ಮಾವು ಬಂದತಿ ಅಂತಂದು ಹಿಂಗೆ ಟೇಚ್ ಮಾಡಿ ಮುಟ್ಸಕ್ಕೆ ಹೋದ್ರ ನಿಂದು ಏನೋ ಒದರ್ತು ಅದನ್ನು ಟೇಚ್ ಮಾಡಿ ಹಂಗೆ ಇಟ್ಕೊಂಡು. ಈಗ ನೋಡ್ರಿ ನಮ್ಮ ಬಾಯಿನಿ ಟೇಚ್ ಮಾಡಿ ಬಂದ್ ಮಾಡಕ್ಕೆ ಓಡಾಡ್ತಿ. ಹೋಗ ಮಾಮ ಹೋಗು, ಹೊಡಿತಿ ಏನೊಂದು ಗಜ್ಜ. ಹೋಗ ನಾಳೆ ಪಂಚಾಯತ್ ಕರಿತೀನಿ ಬರ್ರಿ, ಗೊತ್ತಾಗತ್ತೆ ಅವಾಗ ನೀನೇನ್ ಮಾಡ್ತಿದ್ದಿ ಅಂತೆಲ್ಲ ಗೊತ್ತಾಗತ್ತೆ. ಊರ್ ಬಿಟ್ಟು ಎಲ್ಲಾರ ಹೋಗು. ಸರಿ, ನೋಡೋಣ ಬಾ.